ನನ್ನ ಸಂಬೋಧನಾದ ತಪಸ್ಥೈನ ಮಕ್ಕಳಾದ ಸುಂದರ ವಸಂತ ದೈತ್ಯದಾನವರನ್ನು ಈ ರಂಗಭೂಮಿ ಮೇಲೆ ಉಳಿದುಕೊಂಡಿದ್ದೆ. ಹುಟ್ಟುತ್ತಾ ತಂದೆ ತಾಯಿಯನ್ನು ಕಳೆದುಕೊಂಡು ಪರದೇಶ ನಾವೀಗ ಬ್ರಹ್ಮನ ಕಡೆಯಿಂದ ವರವನ್ನು ಪಡೆದುಕೊಂಡಿದ್ದೇವೆ. ಕಚೇಸು ದೇವದಾದ ಚೆನ್ನಾಗಿ ತೋರಿಸೋಣ. ಯಮನ ಸಂಧಾನಕ್ಕೆ ಬಲೆ ಬಲೆ ಎಲ್ಲಿಗೆ ಬಲು ನಿನ್ನ ನಾರಾಯಣಾಗಲಿ ನಾಗೇಶನಾಗಲಿ ಆ ಕಾಲ ವಿಷ್ಣುವಾಗಲಿ ನಮ್ಮ ಕೈಯಲ್ಲಿ ರಥದಾಗ್ರದಲ್ಲಿ ನಡೆಯಬೇಕಾಗಿದೆ. ನನ್ನ ಮೇಲೆ ಕೋಪ ಬಡನಾರ್ದನಲ್ಲ ಬಹಳ ಎಚ್ಚರಿಕೆ ಅಯ್ಯ. ನಾನು ಕಾಲ ಕಾಲಾಂತರ ಪ್ರಿಯನಯ್ಯ. ಒಂದು ದಿನ ಕಳಲವಿಲ್ಲದಿದ್ದರೆ ಒಟ್ಟಿನ ಸಣ್ಣ ಅಗಿ ಶುರುವಾಗುತ್ತದೆ. ಬೇಕಾಗಿದೆ. ನಿಮ್ಮ ಪಟ್ಟಣ ಬಂದ ಮೇಲೆ ನಿಮ್ಮ ನಾಮಸ್ಮರಣೆ ಮಾಡಬೇಕು. ಸುಂದ ಉಪ ಸುಂದರಿಗೆ ನಾರಾಯಣ. ಇಲ್ಲವಯ್ಯ ಇಲ್ಲ. ಸುಂದ ಉಪ ಸುಂದರಿಗೆ ಬಹುಪಾರ ನೋಡಿದ ಆ ಉಪ ಎಂತ ನಾರದನು ಬಹಳ ಚತುರಯ್ಯ. ಉಪ ಸುಂದರಿ 33 ಕೋಟಿ ದೇವತೆಗಳು ನೋಡಿ ಬಂದೆ. 66 ಕೋಟಿ ರಾಕ್ಷಸರು ನೋಡಿ ಬಂದೆ. ನಿಮ್ಮಷ್ಟು ಧೀರರು ನಿಮ್ಮಷ್ಟು ಸೂರರಿ ಭುವನಲ್ಲಿ ಇಲ್ಲ. ಮುಂದೆ ಸಹ ಹುಟ್ಟೋದಿಲ್ಲ, ಹಿಂದೆ ಸಹ ಬೆಳಗೋದಿಲ್ಲ. ಈ ಪಟ್ಟಣಕ್ಕೆ ನೀವೇ ಒಡೆಯರಲ್ಲ. ನಾವು ಹೊಡೆಯರಲ್ಲ, 3 ಲೋಕಗಳಿಗೆ ಒಡೆಯರು. ಆ ದೇವೇಂದ್ರ ಬಂದು ದೇವ ಪಿಚಾಣದಲ್ಲಿ ಬಿಗಿದ್ರು, ಯಮಧರ್ಮ ಬಂದು ಯಮ ಪಿಚಾಣದಲ್ಲಿ ಬಿಗಿದ್ರು. ಬ್ರಹ್ಮ ಊರ್ವಶಿ ಮಂತಲ್ಲಿ ನಾಟ್ಯವನ್ನು ಆಡುತ್ತಿರುವನು. ಆ ಬ್ರಹ್ಮನು ನಿಮ್ಮ ಮನೆ ಮುಂದೆ ಪಂಚಾಂಗವನ್ನು ಆ ಪರಮೇಶ್ವರ ಬಂದು ನಿಮ್ಮ ಮನೆ ಮುಂದೆ ದಾಸನಾಗಿ ಹರಿ ಕೈಲಾಸ ನರಿಯಂತೆ ಗಿರಿಯಲ್ಲಿ ಸಿಲುಕಿರುವ ಹರಿಯು 3 ಲೋಕಗಳ ತಿರುಗುತ್ತಾ ಬಂದ್ರೆ ಹರಿಯು ಕಾಣದಂತ ಆಗಿರುವ. ಅಯ್ಯ, ಹರೀಶ್ಗೆ ಬೇಕಾದ್ರೆ ನಾನು ಸಣ್ಣದೊಂದು ಸಮಾಚಾರವನ್ನು ಇಲ್ಲ. ಮೊದಲು ನಿಮಗೆ ಮದುವಾಗಬೇಕಲ್ಲ. ಯಾರಿಗೆ ಬೇಕಾಗಿದ್ದು ನಿನ್ನ ಹಾಳು ಲಗ್ನ? ಯಾರಿಗೆ ಬೇಕಾಗಿದೆ ಲಗ್ನ? ನಮಗೆ ಬೇಕು ವೈದ್ಯನಾಗ್ರವು ಒಡೆಯುವುದು, ಕಡಿಯುವುದು, ಇರಿಯುವುದು. ಮದುವಾದರೆ ಹರಿ ಸಿಗುತ್ತಾನೆ. ಲಗ್ನವಾದ ಮೇಲೆ ಹರಿ ಸಿಗುತ್ತಾನೆ. ಶಕ್ತಿ ಯುಕ್ತಿ ಭಾವ ತಕ್ಕಂತ ಸ್ತ್ರೀಯಳು ಇಲ್ಲೇ ಇದ್ದಾಳೆ. ಅವಳ ಹೆಸರು ಕಿಲೋತ್ತಮೆ. ನಿನಗೆ ಅವಳ ಗೊತ್ತಿ. ಅಯ್ಯೋ ನಾರಾಯಣ ನಾರಾಯಣ ನಾರಾಯಣ. ಆನಂದ ಬಾರದಲ್ಲ ಅವಳನ್ನ ಮಾಡಿ ಇಲ್ಲ. ನಿಮ್ಮ ಅಪ್ಪಡಾದ್ರೆ ಕರೆದುಕೊಂಡು ಬನ್ನಿ. ಈ ಸುದ್ದಿ ನಮ್ಮ ತಪ್ಪನ್ನು ತಿಳಿಸಬೇಡ. ನಾರಾಯಣ
ಏನೋ ನೀಚಾತ್ಮ ಎಲ್ಲಿರುಗಳು ಏ ರಾಜ ನಿನ್ನನ್ನು ರಾಜ ನನ್ನಂತೆ ನಿನ್ನನ್ನು ರಾಜ ಏ ಯಾರನ್ನು ರಾಜ ನೀ ಇಬ್ಬರಲ್ಲಿ ನಾವು ಒಬ್ಬಳಲ್ಲಿ ಈ ಗದಬಿದ್ದದಲ್ಲಿ ಯಾರು ಗೆಲ್ಲುವುದು?